ಸಮ್ಮರ್ ಶುರುವಾಯಿತು. ಸಮ್ಮರಿಗೆ ಒಂದು ಕೂಲಾಗಿರೋಂಥ ಹಣ್ಣುಗಳನ್ನು ಉಪಯೋಗಿಸಿ ಮಾಡುವಂಥ ಒಂದು ಡೆಸರ್ಟ್ ಅಂತ ಹೇಳಬಹುದು. ಇದು ಏನು ಅಂತಂದರೆ ಕ್ರೀಮ್ನ ಬಳಸಿ ಮಾಡುವಂಥ ಒಂದು ಸ್ವೀಟು. ಹಣ್ಣುಗಳು ಮತ್ತು ಕ್ರೀಮ್ನ ಬಳಸ್ಬಿಟ್ಟು ಫ್ರೂಟ್ ಕ್ರೀಮ್ ಅಂತಲೂ ಹೇಳ್ಬಿಡ್ಬೋದು ನಾವು ಇದನ್ನು. ಏನು ಅಂತಂದರೆ ಒಂದು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ನೀವು ವಿಪ್ಪಿಂಗ್ ಕ್ರೀಮ್ ಅಲ್ದಿರ ಮಾಮೂಲಿ ಥಿಕ್ ಫ್ರೆಶ್ ಕ್ರೀಮ್ನೂ ಉಪಯೋಗಿಸಿನೂ ಮಾಡಬಹುದು. ವಿಪ್ಪಿಂಗ್ ಕ್ರೀಮಲ್ಲಿನೂ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇದು ಬರೀ ಡೆಕೋರೇಷನಿಗೆ ಬಳಸ್ತಾರೆ. ನಾನಿವತ್ತು ಅದರಲ್ಲೂ ಡೆಸರ್ಟ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 200 ml ಅಷ್ಟು ಒಂದು ಬಾಟ್ಲು ಬರುತ್ತಲ್ವ, ಅದನ್ನು ವಿಪ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಮ ಹತ್ರ ವಿಸ್ಕರ್ ಇಲ್ಲ ಅಂತಂದರೆ ಕೈಯಲ್ಲೇ ಬೀಟರ್ ಉಪಯೋಗಿಸ್ಬಿಟ್ಟು ಅಥವಾ ಒಂದು ಸ್ಪೂನು ಅಥವಾ ಏನಾದ್ರು ಉಪಯೋಗಿಸ್ಬಿಟ್ಟು ಕಂಟಿನ್ಯೂಸ್ ಆಗಿ ಇದನ್ನು ಸ್ಟರ್ ಮಾಡ್ತಾ ಇರಬೇಕು, ಅಂದರೆ ಕಲಿಸ್ತಾ ಇರಬೇಕು. ಏನು ಅಂತಂದರೆ ಇವಾಗ ನೀವು ವಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಕ್ರೀಮ್ನ ಫಸ್ಟು ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಫ್ರೀಝರಲ್ಲಿ ಚೆನ್ನಾಗಿ ತಣ್ಣಗೆ ಆಗೋವರೆಗೂ ಅದನ್ನು ಇಟ್ಬಿಟ್ಟು 1-2 hours ಮೇಲೆ ಆಮೇಲಿಂದ ನೀವು ವಿಪ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಥಿಕ್ಕಾಗಿ ಬರ್ತಾ ಇಲ್ಲ ಅಂತಂದರೆ ಕೆಳಗಡೆ ಐಸ್ ಬೌಲ್ ಥರ ಇಟ್ಬಿಟ್ಟು ಮಾಡ್ಕೋಬಹುದು. ತುಂಬ ಥಿಕ್ ಸ್ಪೈಕ್ಸ್ ಬರೋ ತನಕನೂ ನಾನು ಮಾಡಿಲ್ಲ ಇವತ್ತು. ಕೇಕ್ ಡೆಕೋರೇಷನ್ ಏನು ಮಾಡ್ತಾ ಇಲ್ವಲ್ಲ, ಹಾಗಾಗಿ ತೆಳುವಾಗಿಯೇ ಇಟ್ಟಿದ್ದೀನಿ ಅದು ಕ್ರೀಮ್ನ. ಅದಕ್ಕೆ ಇವಾಗ ಹಣ್ಣುಗಳು ಸೇರಿಸೋದಕ್ಕೆ ಒಂದು ಮೂಸಂಬಿ, ಬರೀ ದಳಗಳು ಮಾತ್ರ ತೊಗೊಂಡಿದ್ದೀನಿ. ಆಮೇಲಿಂದ ಒಂದು ಬಟ್ಲಷ್ಟು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಇತ್ತು, ಅದನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಒಂದು ಆ್ಯಪಲ್, ದೊಡ್ಡ ಸೈಜ್ ಆ್ಯಪಲ್ ಒಂದು. ಆಮೇಲೆ ಒಂದು 4 ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ಲು ಮತ್ತು ಬಾಳೆಹಣ್ಣನ್ನು ಕಟ್ ಮಾಡಿದ್ದೀನಿ. ಆ್ಯಪಲ್ ಸಿಪ್ಪೆ ಏನು ತೆಗೆದಿಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಕ್ಕಳು ಆ್ಯಪಲ್ ಸಿಪ್ಪೆ ತೆಗೆದು ತಿನ್ನಬೇಕು ಅಂತ ರೂಢಿಯಾಗಿದೆ ಅನ್ನೋದಾದರೆ ಆ್ಯಪಲ್ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಕೊಳ್ಳಿ. ನಾನು ಸಿಪ್ಪೆ ತೆಗೆದಿರ ಹಾಗೆ ಹಾಕಿದ್ದೀನಿ. ಕ್ಲೀನಾಗಿ ತೊಳೆದಿದ್ದೀನಿ, ವ್ಯಾಕ್ಸ್ ಲೇಯರ್ ಏನೂ ಇಲ್ದಲ್ಲೇ ಇರೋಂಗೆ ನೀಟಾಗಿ ತೊಳೆದಿದ್ದೀನಿ. ಅದಾದಮೇಲಿಂದ ಈ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಲ್ದಿರ ನಿಮ್ಮ ಹತ್ರ ಬೇರೆ ಏನಾದ್ರು ಹಣ್ಣುಗಳಿದ್ರೂ ಬಳಸಬಹುದು. ನೀವು ರೆಗ್ಯುಲರಾಗಿ ತಿನ್ನೋಂಥ ಹಣ್ಣುಗಳು ಎಲ್ಲದನ್ನು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಜೊತೆಗೆ ಹಾಕೋದಾದರೆ ನೀವು ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು. ನಟ್ಸು, ಡ್ರೈ ಫ್ರೂಟ್ಸು ಏನಾದರೂ ಬಳಸೋದಾದರೆ ಗೋಡಂಬಿ, ಬಾದಾಮಿ ಏನು ಬೇಕಾದರೂ ಹಾಕ್ಬೋದು. ಜೊತೆಗೆ ಡ್ರೈ ಫ್ರೂಟ್ಸ್ ಅಂದ್ಬಿಟ್ಟು ದ್ರಾಕ್ಷಿ, ಒಣ ದ್ರಾಕ್ಷಿನೂ ಎಲ್ಲದನ್ನು ಸೇರಿಸ್ಬೋದು. ರೇಸಿನ್ಸ್ ಯಾವುದಾನ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಅದನ್ನು ಉಪಯೋಗಿಸ್ಬೋದು. ಜೊತೆಗೆ ನಾನಿಲ್ಲಿ ಇವತ್ತು 1 ಕಪ್ಪಷ್ಟು ಸಕ್ಕರೆ ಬಳಸಿದ್ದೀನಿ. ಸಣ್ಣ ಕಪ್ಪಲ್ಲಿ ಒಂದು 10 ಸ್ಪೂನಷ್ಟು ಸಕ್ಕರೆ ಆದಂಗೆ. ಏನು ಅಂತಂದರೆ ಈ ವಿಪ್ಪಿಂಗ್ ಕ್ರೀಮಲ್ಲಿ ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಇರೋಲ್ಲ. ನಾವು ಇವಾಗ ಸಕ್ಕರೆ ಏನು ಹಾಕಿದ್ವಿ ಅದೊಂದೇನೆ ಸಕ್ಕರೆ ಅಂಶ. ಸೊ ಇಷ್ಟು ಹಣ್ಣಿಗೆ 1 ಲೀಟ್ರ್ ಪಾತ್ರೆಯಲ್ಲಿ ತುಂಬುವಷ್ಟು ಹಾಕಿರೋದ್ರಿಂದ ಇದಕ್ಕೆ ಒಂದು 10 ಚಮಚದಷ್ಟು ಸಕ್ಕರೆ ಏನು ಅತಿ ಸಕ್ಕರೆ ಅಂತ ಅನಿಸಲ್ಲ. ಬೇರೆ ಹಣ್ಣುಗಳಲ್ಲಿರುವಂಥ ನ್ಯಾಚುರಲ್ ಸ್ವೀಟನ್ನೇ ಸಾಕಾಗುತ್ತೆ. ಅಕಸ್ಮಾತ್ ನಿಮಗೆ ಸಕ್ಕರೆ ಬಳಸೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಈ ಸ್ಟೇಜಲ್ಲಿ ಜೇನುತುಪ್ಪ ಅಥವಾ ಬೆಲ್ಲನಾದರೂ ಬಳಸಬಹುದು. ಏನು ಹಾಕ್ತೀರೋ ಅದ್ರದ್ದು ಕಲರ್ ಬಂದುಬಿಡುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ವೈಟ್ ಕಲರಾಗಿ ಕ್ರೀಮು ನಿಮಗೆ ಕಾಣಿಸ್ಬೇಕು ಅನ್ನೋ ಹಂಗಿದ್ರೆ ಸಕ್ಕರೆ ಹಾಕಿದ್ರೆ ತೊಂದರೆ ಏನಿಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ನೀವು ಫೋಲ್ಡ್ ಮಾಡುವಾಗ ಅದನ್ನು ಪ್ರೆಸ್ ಮಾಡಿ ಫೋಲ್ಡ್ ಮಾಡಿಬಿಡಿ. ಯಾಕೆಂದರೆ ನಾವು ಇವಾಗ ವಿಪ್ ಮಾಡಿಬಿಟ್ಟು ಅದರೊಳಗಡೆ ಗಾಳಿ ಎಲ್ಲ ತುಂಬಿದ್ದೀವಲ್ವ ಕ್ರೀಮ್ ಒಳಗೆ, ಅದನ್ನು ಅತಿಯಾಗಿ ಕಲಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಆ ಗಾಳಿ ಎಲ್ಲ ಹೋಗ್ಬಿಡುತ್ತೆ. ತಿರ್ಗಾ ಅದು ಫ್ಲಫಿಯಾಗಿ ಒಂಥರ ಬಾಯಿಗೆ ಒಂಥರ ಟೆಕ್ಸ್ಚರ್ ಸಿಗುತ್ತಲ್ವ, ಆ ಥರ ಸಿಗ್ದಲ್ಲೇ ಇರೋಂಗಾಗುತ್ತೆ. ಹಾಗಾಗಿ ಸ್ವಲ್ಪ ಮೈಲ್ಡಾಗಿ ಕಲಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನು ಒಂದು ಬೊಗಸೆಯಷ್ಟು ಕಲ್ಲಂಗಡಿ ಹಣ್ಣನ್ನು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ನೋಡಿಕೊಂಡು ಬೇಕೋ ಬೇಡವೋ ನೋಡೋಣ, ಡಿಸೈಡ್ ಮಾಡೋಣ. ಕ್ರೀಮಿಗೆ ಎಷ್ಟು ಸಾಕಾಗುತ್ತೆ ಅಂತ ನಾನು ವೇಟ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೀವು ಫಸ್ಟಿಗೆ ಹಾಕಿದ್ರೂ ಏನೂ ತೊಂದರೆ ಆಗೋಲ್ಲ. ಎಲ್ಲ ಹಣ್ಣುಗಳು ನಿಮಗೆ ಒಂದಕ್ಕೆ ಹೊಂದೋವಂಥ ಹಣ್ಣುಗಳನ್ನು ನೀವೆಲ್ಲ ಒಟ್ಟಿಗೆ ಹಾಕ್ಕೋಬೋದು. ಪೈನಾಪಲ್ ಇದ್ದರೆ ಪೈನಾಪಲ್ನೂ ಹಾಕ್ಬೋದು. ಆಲ್ಮೋಸ್ಟ್ ಫ್ರೂಟ್ ಸಲಾಡಿಗೆ ನೀವು ಏನು ಉಪಯೋಗಿಸ್ತೀರೋ ಅದನ್ನೆಲ್ಲದನ್ನು ಇಲ್ಲಿ ಹಾಕ್ಕೋಬಹುದು. ಆಮೇಲೆ ನಿಮಗೆ ಡ್ರೈ ಫ್ರೂಟ್ಸು, ನಟ್ಸು ಹೇಳಿದ್ನಲ್ವಾ, ಅದನ್ನು ಹಾಕ್ಬೋದು. ಇಲ್ಲ ಅದ್ರ ಜೊತೆಗೆ ಪಂಪ್ಕಿನ್ ಸೀಡ್ಸು ಆ ಥರದ್ದು ಏನಾದರೂ ನೀವು ಬಳಸೋದಾದರೆ ಅದನ್ನು ಹಾಕಬಹುದು. ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಏನಾದರೂ ಬಳಸೋದಾದರೆ. ಜೊತೆಗೆ ಇವಾಗ ನಾನು ಒಂದು 2 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸುಮ್ಮನೆ ಅದ್ರದ್ದು ಟೇಸ್ಟನ್ನ ಎಲಿವೇಟ್ ಮಾಡುತ್ತೆ ಮತ್ತು ಒಳ್ಳೆ ಘಮ ಅಂತ ಆಗುತ್ತೆ ಇದು. ಅದಕ್ಕೋಸ್ಕರ ವೆನಿಲಾ ಎಸೆನ್ಸ್ ಹಾಕಿದ್ದು. ಇಲ್ಲಾಂತಂದರೆ ಬರೀ ಕ್ರೀಮ್ ಹಾಕ್ಬಿಟ್ಟು ನೀವು ಏಲಕ್ಕಿ ಪುಡಿ ಹಾಕಿದ್ರೆ ಮನೆಯಲ್ಲಿ ಮಾಡಿದಂಥ ಫ್ರೂಟ್ ಸಲಾಡ್ ಥರನೇ ಆಗುತ್ತೆ. ಸೊ ಇದು ನೋಡಿ, ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಆ ಬೌಲಿಗೆ ಗಾರ್ನಿಷ್ ಮಾಡೋಕ್ಕೆ ಮೇಲ್ಗಡೆಯಿಂದ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣಿನ ಪೀಸ್ಗಳಿಂದ ಗಾರ್ನಿಷ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿದೆ ಅಂದರು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ.
ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಟೇಸ್ಟಿಯಾಗುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೇಗಾಯಿತು ಅನ್ನೋದನ್ನ ನನಗೆ ಖಂಡಿತ ತಿಳಿಸೋದನ್ನು ಮಿಸ್ ಮಾಡಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.